ಗಾಯ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು KCET ನ ಒಂದು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ KCET ನ ಒಂದು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ತುಂಬಾ ಜನ ಕೇಳ್ತಿರುವಂತ ಕ್ವಶನ್ ಏನಪ್ಪಾ ಅಂದ್ರೆ ರೀ ಎಕ್ಸಾಮು ಎಲ್ಲರಿಗೂ ಕೂಡ ಇರುತ್ತಾ ಅಂತ ಹೇಳ್ಬಿಟ್ಟು. ಆಕ್ಚುಲ್ ಆಗಿ ಎಲ್ಲರೂ ಕೂಡ ಟ್ವೀಟ್ ಮಾಡಿ KCET ಅವ್ರಿಗೆ ಕೇಳ್ತಿದ್ರು ಅಂತಾನೆ ಹೇಳ್ಬೋದು. ಎಲ್ಲರಿಗೂ ಕೂಡ ರೀ ಎಕ್ಸಾಮ್ ಮಾಡಿ ಅಂತ ಹೇಳ್ಬಿಟ್ಟು. ಬಟ್ ಅದು ಬೆಂಗಳೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು ನೋಡ್ಕೊಳ್ಳೋದು, ಅವ್ರ ಎಕ್ಸಾಮ್ ಬರೆಯೋದು ನಾವಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳಿದ್ರು ಅಂತಾನೆ ಹೇಳ್ಬೋದು. ಅದಕ್ಕೆ ಅವರು KN ಅವರು ಈ ತರ ಆನ್ಸರ್ ಮಾಡಿದ್ರು. ಬಟ್ ಇವಾಗ ಫೈನಲ್ ಆಗಿ ಇದಕ್ಕೊಂದು ವರ್ಡಿಟ್ ಲಾಸ್ಟ್ ಆನ್ಸರ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಯಾವ ಒಂದು ಬೋರ್ಡ್ ನಲ್ಲಿ ಯಾವ ಒಂದು ಸೆಂಟರ್ ನಲ್ಲಿ ಏನೋ ಮಾಲ್ ಕಾಪಿ ಅಂದ್ರೆ ಕಾಪಿ ನಡ್ತಿದೆ ನೋಡಿ, ಆ ಒಂದು ಕಾಪಿ ಸೆಂಟರ್ ಮಾತ್ರನೇ ರೀ ಎಕ್ಸಾಮ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಎಲ್ಲರಿಗೂ ಕೂಡ ಎಕ್ಸಾಮ್ ಇರೋದಿಲ್ಲ ಅಂತ ಹೇಳಿ ತುಂಬಾ ಜನ ಬಂದು ರೀ ಎಕ್ಸಾಮ್ ಮಾಡಿ ಅಂತ ಕೇಳ್ತಿದ್ರು. ಬಟ್ ಇದು ತುಂಬಾ ಎಫೆಕ್ಟ್ ಆಗುತ್ತೆ. ನಾವು ಬರೀ ಎಲ್ಲಿ ಕಾಪಿ ನಡೆದಿತ್ತು ನೋಡಿ ಅಲ್ಲಿ ಮಾತ್ರನೇ ನಾವು ರೀ ಎಕ್ಸಾಮ್ ಮಾಡ್ತೀವಿ ಅಂತಾನು ಕೂಡ ಹೇಳಿದ್ದಾರೆ. ಆಕ್ಚುಲಿ ಹಿರಿಯೂರ್ ಅಂತ ಅನ್ಕೊಂತೀನಿ, ಅದು ಸೆಂಟರ್ ಗೊತ್ತಿಲ್ಲ. ಸೊ ಹಂಗಾಗಿನೇ ಆ ಒಂದು ಸೆಂಟರ್ ನಲ್ಲಿ ಮಾತ್ರ ನಿಮ್ಗೆ ರೀ ಎಕ್ಸಾಮ್ ಆಗುತ್ತೆ ಅಂತ ಹೇಳಿದ್ದಾರೆ. ಒಂದೇ ಒಂದು ಸೆಂಟರ್ ಅದನ್ನು ಕೂಡ. ಓಕೆನಾ. ಸೊ ಇನ್ನ ರಿಸಲ್ಟ್ ಕೂಡ ಒಂದ್ ವೇಳೆ ಅವರ ಒಂದು ಎಕ್ಸಾಮ್ ಬೇಗ ಅನೌನ್ಸ್ಮೆಂಟ್ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಒಂದು ರಿಸಲ್ಟ್ ಕೂಡ ಬೇಗ ಬಂದ್ಬಿಡುತ್ತೆ. ಆಕ್ಚುಲ್ ಆಗಿ ಎಲ್ಲರಿಗೂ ರೀ ಎಕ್ಸಾಮ್ ಮಾಡಿದ್ರು ಕೂಡ ನಿಮ್ಗೂ ರೀ ಎಕ್ಸಾಮ್ ಮಾಡಿದ್ರು ಕೂಡ ರಿಸಲ್ಟ್ ನಾರ್ಮಲ್ ಆಗಿ ಬರೋ ಡಿಲೇ ಆಗುತ್ತೆ. ಏನಕ್ಕಪ್ಪ ಅಂದ್ರೆ ಎಕ್ಸಾಮ್ ನಡೆಸಲೇಬೇಕಲ್ವಾ ಅವರು, ಮತ್ತೆ ಕ್ವಶನ್ಸ್ ಎಲ್ಲಾನು ಕೂಡ ಪ್ರಿಪರೇಷನ್ ಮಾಡ್ಕೊಂಡು ಎಕ್ಸಾಮ್ ಬೋರ್ಡ್ ಕಡೆಯಿಂದ ಪೇಪರ್ಸ್ ಗಳು ಬಂದು ಸೆಂಟರ್ ನಲ್ಲಿ ಎಕ್ಸಾಮ್ ನಡಿಬೇಕು ಅಂದ್ರೆ ಸ್ವಲ್ಪ ಡಿಲೇ ಆಗುತ್ತೆ ನಿಮ್ಮ ಒಂದು ರಿಸಲ್ಟ್ ಕೂಡ. ಏನಕ್ಕಪ್ಪ ಅಂದ್ರೆ ಇವಾಗ ಸೆಕೆಂಡ್ PUC ಎಕ್ಸಾಮ್ 2 ನ ಒಂದು ರಿಸಲ್ಟ್ ಬಂದ್ಬಿಟ್ಟು 22 ಅಥವಾ 23ನೇ ತಾರೀಕು ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಅದಾದ್ಮೇಲೆ ಒಂದು 4-5 ದಿನದ ಒಳಗಡೆ ನಿಮ್ಮ ಒಂದು ರಿಸಲ್ಟ್ ಬಂತು ಅಂತ ಹೇಳೋದಾದ್ರೆ ಅದು ಖುಷಿ ವಿಚಾರ. ಏನಕ್ಕಪ್ಪ ಅಂದ್ರೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಇಲ್ದಿರ ನಿಮ್ಗೆ ರಿಸಲ್ಟ್ ಅನ್ನೋವಂಥದ್ದು ಕೊಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅವರು ಏನಿವಾಗ ಕಾಪಿ ಮಾಡಿದ್ರು ನೋಡಿ, ಅವ್ರು ಇವಾಗ ಮತ್ತೆ ಕೂತ್ಕೊಂಡು ಓದ್ಬೇಕಾಗುತ್ತೆ. ಸೊ ಅದು ಇಂಪಾರ್ಟೆಂಟು. ಸೊ ನೀವೇನು ಓದುವಂತ ಒಂದು ಅವಶ್ಯಕತೆ ಇಲ್ಲ. ತುಂಬಾ ಜನಕ್ಕೆ ಇದರಿಂದ ಬೇಜಾರು ಕೂಡ ಆಗಿರುತ್ತೆ. ತುಂಬಾ ಜನಕ್ಕೆ ಇದು ಅವರು ಏನೋ ಬೇರೆಯವರೆಲ್ಲ ಕೂಡ ಚೆನ್ನಾಗಿ ಬರೀತಾರೆ, ಕಾಪಿ ಆಗಿರುತ್ತೆ ಹಂಗೆ ಅಂತ. ಸೊ ಹಂಗಾಗಿನೇ ಅದೊಂದೇ ಸೆಂಟರ್ಗೆನೆ ಮತ್ತೆ ನಿಮ್ಗೆ ಎಕ್ಸಾಮ್ ನಡೆಸ್ತಿದ್ದಾರೆ. ಓಕೆನಾ. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.